ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಸ್ಕೊಂಡು ಊಟ ಹುಡುಕ್ತಾ ಇದ್ವಿ. ಮದ್ವೆ ಮನೆ ಊಟ ಕೊಡ್ತೀನಿ ಅಂದ್ರೆ ಬೇಡ ಅಂತೀವಾ? ಕೊಡು. ಆಯ್ತಕ್ಕ. ಬತ್ತೀವಕ್ಕ? ಹ್ಞೂ ಕಣ್ರಪ್ಪ, ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್ ಅಪ್ಪ. ಅಂತೂ ಇಂತೂ ಊಟ ಖಾಲಿ ಆಯ್ತು ಕಣ. ಅಣ್ಣನಿಗೆ ಫೋನ್ ಮಾಡಿ ಹೇಳ್ಬಿಡೋಣ. ಹಲೋ ಅಣ್ಣೋ, ಹೇಳ್ರಲ್ಲ. ನಾನು ಅವಾಗ್ಲೇ ಹೇಳಿದ್ನಲ್ಲ 5-6 ಊಟ ಉಳ್ದಿತ್ತು ಅಂತ, ಅದನ್ನು ಕೊಟ್ಬಿಟ್ವಿ. ದಾರಿಲಿ ಯಾರೋ ಹೋಟ್ಲ್ ಹುಡ್ಕೊಂಡು ಬರ್ತಾ ಇದ್ರು. ಕರೆಕ್ಟ್ ಟೈಮಿಗೆ ನಾ ಸಿಕ್ವಿ, ಊಟ ಕೊಟ್ವಿ. ತುಂಬಾ ಖುಷಿಯಿಂದ ಊಟ ತಿಂತಿದ್ರಣ್ಣೋ. ಅಬ್ಬಾ, ನನ್ ತಂಗಿ ಮದುವೆ ಊಟನ ಒಂಚೂರು ಉಳಿಸ್ದಂಗೆ ಎಲ್ಲ ಕೊಟ್ಟು ಖಾಲಿ ಮಾಡಿದ್ವಲ್ಲ. ಇದಕ್ಕಿನ್ನ ಖುಷಿ ಏನ್ಲ ಐತೆ ನಮ್ಗೆ? ಹ್ಞೂ ಅಣ್ಣ. ಅನ್ನ ಮಣ್ ಸೇರ್ಲಿಲ್ಲ, ಹಸ್ದಿರೋರು ಹೊಟ್ಟೆ ಸೇರ್ಕತ್ತಲ್ಲ, ಆಟ ಸಾಕು ನಂಗೆ. ಆ ಶಾರದಿ ಬಂದು ಈ ಮಾರಿಗುಡಿ ದೇವರು ವೀರಭದ್ರ ಅನ್ನೋ ಘಟ್ಟ ಸರ್ಪನ ಮೆಟ್ಟಿ ತಡದೆ ಅಂತ ಸಂತೋಷ ಪಡ್ತಿದ್ದಾಳೆ. ಆದರೆ ಅವಳಿಗೇನು ಗೊತ್ತು, ನಾನು ಘಟ ಸರ್ಪ ಅಲ್ಲ, 7 ಸರ್ಪ ಅಂತ. ಅವಳು ಊದೋ ಪುಂಗಿಗೆ ತಲೆ ಆಡಿಸ್ತಾ ಆಡಿಸ್ತಾ ನಾಟಕ ಮಾಡ್ತಾ ಮಾಡ್ತಾ ಸಮಯ ಸಿಕ್ಕಾಗ ಸಣ್ಣದಾಗಿ ಒಂದು ಕುಟ್ಕುದ್ರು ಸಾಕು, ಅವಳ ವಂಶ ನಿರ್ವಂಶವಾಗೋಗುತ್ತೆ. ಆಹಾ, ಯಾವ ತಾಯಿ ಹೆತ್ತ ಮಗಳು ಮದುವೆ ಊಟನೋ ಏನೋ, ಎಷ್ಟು ಚೆನ್ನಾಗಿದೆ. ಇದುವರೆಗೂ ಇಂಥ ಊಟ ಮಾಡೇ ಇಲ್ಲ ಅಲ್ವಾ ಮೇಡಮ್? ಯಾರೋ ಒಳ್ಳೆ ಮನಸ್ಸಿನಿಂದ ಮದ್ವೆ ಮಾಡಿರ್ಬೇಕನ್ಸುತ್ತೆ, ಅದಕ್ಕೆ ರುಚಿ ಜಾಸ್ತಿ ಅನಿಸ್ತಿದೆ. ಊಟ ಚೆನ್ನಾಗಿದೆ ಅಲ್ವಾ ಶಾರದಮ್ಮ? ನನ್ನ ಮಗಳು ಮದುವೆ ಊಟ ಚೆನ್ನಾಗಿಲ್ಲದೆ ಇರ್ತೈತೇನವ? ಆಹಾ, ಎಂತ ಖುಷಿ ವಿಷಯ ಇಲ್ದೆ ಶಾರದಮ್ಮ. ಕೊನೆಗೂ ಆ ದೇವ್ರು ಎತ್ತ ತಾಯಿಗೆ, ನಿನ್ ಜೊತೆಲಿರೋರ್ಗೆ ನಿನ್ ಮಗಳು ಮದ್ವೆ ಊಟ ಮಾಡುವ ಅದೃಷ್ಟ ಕೊಟ್ನಲ್ಲ, ಆ ದೇವ್ರಿಗೆ ಕೈ ಮುಗಿತೀನಿ. ಅಲ್ಲ ಕೊಡಂಬಿ, ಎಲ್ರು ಸಂದಾಗೈತಿ ಅಂದ್ರಲ್ಲ, ಇನ್ನೇನ್ಲ ಬೇಕು ನಮ್ಗೆ? ನನ್ ತಂಗಿ ಮದುವೆ ಊಟ ಉಂಡೋರು ಕೈನ ವಾರಗಟ್ಲಿ ಮೂಸ್ಬೇಕು, ಘಮ ಘಮ ಹಂಗಿರ್ತೈತೆ ಅಂತ ನಮ್ ಅಡಿಗೆ ಭಟ್ರು ಹೇಳ್ತಿರ್ಲಿಲ್ವಾ? ಅದು ದಿಟ್ಟಾಗೋಯ್ತಲ್ಲ ಕೊಡಂಬಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಶಾಸ್ತ್ರಕರ್ನ ಕಳಿಸಿ ನಾವು ಮನೆಗೆ ಹೋಯ್ತೀವಿ, ನೀವು ಮನೆಗೆ ಹೋಗ್ರಿ. ಆಯ್ತಣ್ಣ. ಸರಿ ಕಲ. ನಾನು ಈ ಸಾರ್ತಿ ಕಕ್ಕೋ ವಿಷಯಕ್ಕೆ ಆ ಶಿವು ಮನೆ ಹರಾಜಾಗುತ್ತೆ. ಜೊತೆಗೆ ಆ ಶಿವು, ಅವನ ತಂಗೀರು, ಆ ಪಾರ್ವತಿ ಎಲ್ಲ ಬೀದಿ ಪಾಲಾಗ್ತಾರೆ. ಯಾರ ಕಾಲ್ಗುಣದಿಂದ ಅವ್ರ ಮನೆ ಉದ್ಧಾರ ಆಯಿತು ಅಂತ ಮಾತಾಡ್ಕೋತಿದ್ದಾರಲ್ಲ ಮಾರಿಗುಡಿ ಜನ, ಅವರೇ ಅವಳು ಬಂದಮೇಲೆ ಅವ್ರ ಮನೆ ಸರ್ವನಾಶ ಆಗೋಯ್ತು ಅಂತ ಮಾತಾಡಬೇಕು ಅಲ್ವಾ? ನನ್ನ ಮಗ ಕಷ್ಟಪಟ್ಟವನೆ, ನಿಯತ್ತಾಗಿ ದುಡಿತವನೆ. ಅವನ ಮೇಲೆ ಯಾವ ಕರಿನೆರಳು ಬೀಳದೆ ಇರೋದು ಮಾಡವ. ನಮ್ಮ ಶಿವು ಎಲ್ಲಿ ಇದ್ರು ಬಾಳ್ಬೇಕು, ಎಲ್ಲಿ ಹೋದ್ರೂ ಬೆಳಿಬೇಕು. ಅವನಿಗೆ ಯಾವ ತೊಂದರೆನೂ ಆಗಬಾರ್ದು. ನಾನು ತಾಯಿಯಾಗಿ ದೂರದಿಂದಲೇ ಅವನಿಗೆ ಹರಿಸ್ತೀನಿ. ಆದ್ರೆ ಅವನ ಕಾಯಕ್ಕೆ
ಅವನ ಹೆಂಡ್ರವಳೆ, ಅವನ ಹೆಂಡ್ರವಳೆ. ಅಯ್ಯಯ್ಯಯ್ಯೋ, ಯೋ ನಾಗಣ್ಣ, ನನ್ನ ಕಾಲಿಗೆ ಕುಕ್ಕಕ್ಕೆ ಬಂದಿದ್ದಲ್ಲ ಅಣ್ಣ. ಆಹಾ, ತಂಗಿ ಮದುವೆ ಮಾಡ್ಬಿಟ್ಟು ಹೊಸಿ ಆನಂದವಾಗಿರೋಣ ಅನ್ಕೊಂಡ್ರೆ ನನ್ನೇ ಕುಡ್ಕಿ ನಿಗರ್ಸ್ಬಿಡ್ತಿದ್ದಲ್ಲ ತಂದೆ. ಯೋ ನಾಗಪ್ಪಣ, ಒಂದು ವಿಷಯ ಹೇಳ್ತೀನಿ ಕೇಳ್ಕ. ನೀನಲ್ಲ ಅದು ಯಾರೇ ಆಗಲಿ ನನಗೆ ಕೆಟ್ಟದ್ ಬಯಸಕ್ಕೆ ಹೋದ್ರೆ ಅದಾಗಕ್ಕಿಲ್ಲ. ಯಾಕೆ ಹೇಳು? ನನ್ನನ್ನು ನಮ್ಮವ್ವ ಕಾಯ್ತವಳೆ, ನಮ್ಮ ಮಕ್ಕಳವ ಕಾಯ್ತವಳೆ, ಗೊತ್ತಾಯ್ತಾ? ಮಾವ ಏನ್ ಒಳ್ಳೆ ಹಾವತ್ತರಲ್ಲ ಮಾತಾಡ್ಕೊಂಡು ನೀನು. ಬಾ ಹೋಗೋಣ ಬಾ. ಅಕ್ಕ, ಅವತ್ ಅಣ್ಣ ಅತ್ತಿಗೆ ರೂಮ್ಗೂ ನಾವೇ ಅಲಂಕಾರ ಮಾಡಿದ್ವಿ. ಇವಾಗ ಸೀನಣ್ಣ ರಶ್ಮಿ ಅಕ್ಕನ ರೂಮ್ಗೂ ನಾವೇ ಅಲಂಕಾರ ಮಾಡ್ತಾ ಇದೀವಿ. ಅದಕ್ಕೇನು ಇವಾಗ? ಅಲ್ಲ, ನಾವ್ ಅಲಂಕಾರ ಮಾಡೋದ್ನ ನೋಡಿ ತುಂಬಾ ಖುಷಿಯಾಗಿ ನಮ್ ಕೈಲಿ ಅಲಂಕಾರ ಮಾಡಿಸಿದಾರೆ ಅಂತ ನಿಮ್ ಯಾರಿಗೂ ಅನುಮಾನನೇ ಬರ್ತಿಲ್ವಾ? ಯವ್ವ ರತ್ನ, ನೋಡಮ್ಮಿ ನಿನ್ ತಂಗಿ ಎಷ್ಟು ಬುದ್ಧಿವಂತೆ ಆಗೋಳೆ. ಅಪ್ಪ ಬಿಡಪ್ಪ, ಯಾಕೆ ಹಿಂಗೆ ಹೇಳ್ಕೊಯ್ತಿದ್ಯ? ಎಲ್ಲಿಗೆ? ಹಾ, ಒಂಟಿ ಕೊಪ್ಪಳಿಗೆ ಬತ್ತೀಯಾ? ಮದುವೆ ಆದ ಮೊದಲನೇ ದಿನದ ಶಾಸ್ತ್ರ ಕಂಡ್ಲಾಯ್ತು. ಅಪ್ಪ ನಿನ್ ದಮ್ಮಯ್ಯ ಅಂತೀನಿ ಬೇಡ ಕಣಪ್ಪಯ್ಯ. ಅಯ್ಯ, ನಿನ್ನ ವಯಸ್ಸಲ್ಲಿ ನಾನು ಹಸ್ದು ಹುಲಿ ಇದ್ದಂಗಿದ್ದೆ. ನೀನ್ ನೋಡಿದ್ರೆ ಕಾಡ್ಬೇಕು ನಂಗೆ ಹೆದರ್ಕೊಂಡು ಸಾಯ್ತಾ ಇದೆಯಲ್ಲ ಲೇ. ನೀನ್ ನಿನ್ ವಯಸ್ಸಲ್ಲಿ ಹಂಗಿದ್ದೆ ಅನ್ಬಿಟ್ಟು ನನಗೆ ಯಾಕೆ ರೋದನೆ ಕೊಡ್ತಿದ್ಯಾ? ಏಯ್ ನಡಿಯೋ, ದೇವ್ರಿಗೆ ಕೈ ಮುಗ್ದು ನಾನು ಹೊಸದಾಗಿ ಸಂಸಾರ ಶುರು ಮಾಡ್ತಾ ಇದ್ದೀನಿ, ನಿನ್ನ ಆಶೀರ್ವಾದ ಇರ್ಲಿ ಅಂತ ಕೇಳ್ಕ. ನಡಿಲಾ? ಆಯ್ತು ಬಿಡು, ಬರ್ತೀನಿ. ಯಾಕೆ ಕೇಳ್ಕೊಯ್ತಿದ್ಯಾ? ಕೈ ಮುಗಿಲ್ಲ. ಆಯ್ತಿರಪ್ಪ. ಅಪ್ಪ ದೇವ್ರೆ, ನನ್ನ ಜೀವನದಾಗೆ ನೀನು ಕೊಟ್ಟಷ್ಟು ಕ್ವಾಟ್ಲೆ ನಮ್ಮ ಅಪ್ಪನೂ ಕೊಟ್ಟಿಲ್ಲ. ಮುಂದೇನಾಗುತ್ತೋ ಗೊತ್ತಿಲ್ಲ, ನೋಡ್ಕೊಂಡು ಕ್ವಾಟ್ಲೆ ಕೊಡು, ತಡ್ಕೊಳಂಗಾರ ಇರಲಿ. ಸರಿ ಗೊತ್ತಾಯ್ತು, ನಡೀರಿ ಬಾಜಿನ. ಏ ಮಂಜಿ, ಬಿಡು ಮಂಜಿ. ಗುಂಡಕ್ಕ, ಆಲ್ ದಿ ಬೆಸ್ಟ್. ಹೋಗೆ. ಸರಿ ಗೊತ್ತಾಯ್ತು, ಬಾರಿಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.